ಲೇ ಹಳ್ಳಿ ಹೆಂಗಸ್ರೆಲ್ಲನೂ ಬಂದ್ಬಿಟ್ಟು ನಮ್ಮ ಅಂತಗೆ ಜಗಳ ಆಡೋದಂತೂ ಫಿಕ್ಸು. ನನಗಂತೂ ಗೊತ್ತು. ಹಬ್ಬಡೆಸದವು ಹೆಂಗಾಡ್ತಾವ ಗೊತ್ತಾ? ಹೆಂಗ್ ಸಿಕ್ಕ್ರೆ ಹಂಗೇನಿ ಆಡ್ತವೆ. ನಮ್ಮ ಕತೆ ಮುಗೀತು ಅಂತಾನೆ ನೀ ಅನ್ಕ. ನನ್ನ ಕೈಲಿ ಆಯ್ತಿಲ್ಲ ಕಣವ, ನನ್ನ ಕೈಲಿ ಆಯ್ತಿಲ್ಲ. 3,000 ರೂಪಾಯಿ ನೀನು ತಂದ್ಬಿಟ್ಟು ಕೊಟ್ಲಿಲ್ಲ ಅಂದ್ರೆ ಇವಾಗ ಸಂಜೆ ಅಷ್ಟೊತ್ತಿಗೆ ಸಂಜೆಲ್ಲ ಇನ್ನೊಂದು ಗಂಟೆ ಅಷ್ಟೊತ್ತಿಗೆ ಬೀದಿನಾಗ ನಿಂತ್ಕೊಂಡು ಯಾಕ್ರದಾಗ ಆಗ್ತೀನಿ ಅಂತ ಹೇಳ್ತಾವ್ರೆ. ನನಗೆ ಎಂತೆಂತ ಮಾತೊಂದು ಕೊಡ್ಸಿದ್ರು ಗೊತ್ತಾ ನಿಂಗೆ? ಇದೇನ್ರಿ ಹೇಳ್ತಾ ಇದ್ದೀರಾ ನೀವು? ಇರೋದು ಇದ್ದಂಗೆ ಏನೇ ಹೇಳ್ತಾ ಇವ್ನಿ. ನಿಜವಾಗೂನುವೆ ಹಂಗೇನೇ ಹೇಳಿರೋದು. ಏನು ಮಾಡೋದು? ನನಗಂತೂನುವೆ ತಲೆ ಕೆಟ್ಟೋಗ್ಬಿಟ್ಟೈತೆ. ದೇವ್ರನೆಗೂ ಜೀವನ ಬೇಜಾರಾಗೋಗ್ಬಿಟ್ಟೈತೆ ನಂಗಂತೂನುವೆ. ಹಿಂಗೆಲ್ಲನೂ ಮಾಡ್ತವೆ ಇವು, ಹಿಂಗೆಲ್ಲನೂ ಅಂತ ಅನ್ಕೊಂಡಿರಲಿಲ್ಲ. ಹೇಳಿದ ತಕ್ಷಣ ಸುಮ್ಮನಾಯ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನೋಡ್ದೆ ಹೆಂಗೆ ಅನ್ಕೊಂಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಮಂತಾಗ ಬಂದ್ಬಿಟ್ಟು ಗಾಳಿ ಬಿಡಿಸ್ತೀನಿ, ಮಂತಾಗ ಬಂದ್ಬಿಟ್ಟು ಪಾರ್ಕೆ ತಗೊಂಡು ಹೊಡಿತೀನಿ, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳ್ತಾರೆ. ನನಗನ್ನಿಸ್ತದೆ ನಿಮ್ಮ ಅಮ್ಮನ ಸುಮ್ಕಿನೇನಿಯಾ ನಿಮ್ಮ ಅತ್ತಿಗೆ ಮನೆಗೆ ಕಳಿಸ್ಬಿಡು ಅಂತ. ರೀ, 15 ಲಕ್ಷ ಬರ್ತದೆ. 15 ಲಕ್ಷ ಒಂದಲ್ಲ ಎರಡಲ್ಲ, 15 ಲಕ್ಷ ಬರ್ತದೆ. ನೀವು 15 ಲಕ್ಷ ರೂಪಾಯಿ ಬೆಲೆ ಕೊಡ್ದಿದ್ದಂಗೆ ಏನ್ರಿ ಮಾಡ್ತೀರಾ ನೀವು? ಏನ್ರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯಯ್ಯ, ನಿಮ್ಗಂತೂ ತಲೆನಾಗ ಬುದ್ಧಿ ಅಂತೂ ಇಲ್ಲ ಬಿಡಿ. ನಿಮ್ಗೆ ಏನೂ ಇಲ್ಲ ತಲೆನಾಗೆ. ನೀವು ಹೊಸಿ ಸುಮ್ಮನಿರೋದು ಕಲ್ತ್ಕೊಳ್ಳಿ ನೀವು. ನಿಮ್ಗೇನು ತಲೆಗೆಲ್ಲ ಕೆಟ್ಬಿಟ್ಟೈತಾ ನಿಮಗೆ ಅಂತ ಹೇಳ್ಬಿಟ್ಟು ನಿಮಗೆ? ಹಾಂ, ಈಗ ಹೆಂಗನ ಮಾಡಿ 3,500 ರೂಪಾಯಿ ಅಡ್ಜಸ್ಟ್ ಮಾಡೋದು ಬಿಟ್ಬಿಟ್ಟು 15 ಲಕ್ಷ ಕಳ್ಕೊಳಕ್ಕಾಯ್ತದಾ? ಯೋನ್ ಮಾಡನಿ ನನ್ನ ಪರಿಸ್ಥಿತಿ ಹಂಗೈತೆ. ಆ ಹೆಂಗಸ್ರು ಮಾತುಗಳು ಕೇಳ್ತಾ ಇದ್ರೆ ಮೈಯೆಲ್ಲ ಜುಮ 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 ಅಂತದೆ. ಹೆಂಗಸ್ರು ಮಾತು ಕೇಳ್ತಿದ್ರೆ ನನಗಂತೂ ತಡ್ಕೊಳಕ್ಕಂತೂ ಆಯ್ತಿಲ್ಲ. ನನಗಂತೂನುವೆ ಹೆಂಗ್ ಅನ್ನಿಸ್ತೈತೆ ಗೊತ್ತಾ? ನನಗಂತೂನು ಈ ಬಾಳು ಬೇಕಾ ನನಗೆ ಅಂತ ಅನ್ನಿಸ್ತೈತೆ. ಅಷ್ಟೆಲ್ಲ ಇರಿಟೇಷನ್ನು, ಅಷ್ಟೆಲ್ಲ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂನುವೆ. ಯಪ್ಪ ದೇವ್ರೆ, ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ನೀನೇ 3,500 ರೂಪಾಯಿ ತಂದ್ಬಿಟ್ಟ ತೀರಿಸ್ಬಿಡು. ನನ್ನ ಕೈಲಿ ಆಗಕ್ಕಿಲ್ಲ. ನಿಮ್ಮ ಅಮ್ಮ ಬೇಕಂತಾನೆ ಹಿಂಗೆಲ್ಲ ಮಾಡ್ತೈತೆ ಅನ್ನಿಸ್ತದೆ. ನಿಮ್ಮ ಅಮ್ಮಂಗೆ ಪೊದ್ದಿ ಮನೆಗೆ ಹೋಗಕ್ಕೆ ಇಷ್ಟ ಅಲ್ವಾ? ಏನೇನೋ ಮಾಡ್ತೈತೆ. ರೀ, ಇರಿ, ನಂದೊಂದು ಜೊತೆ ವಾಲೆ ಐತೆ, ಕೊಡ್ತೀನಿ. ಮಾರ್ಬಿಟ್ಟು ತಗೊಬಿಟ್ಟು ಬನ್ನಿ, ಸರಿನಾ? ಅದನ್ನೇ ನೀ ಸಂಘ ಕೊಟ್ಬಿಟ್ಟು ಹೆಂಗೋ ಈ ತಿಂಗಳು ತೀರ್ಸೋಣ. ಮುಂದಿನ ತಿಂಗಳು ಅಷ್ಟೊತ್ತಿಗೆ ನಮ್ಮ ಅಮ್ಮನ ತಾಗ ನಾನೇನು ನೈಯಸ್ ಮಾಡಿಬಿಟ್ಟು ಹೆಂಗೋ ಆಸ್ತಿ ಎಲ್ಲ ತಾಗ ಹೆಂಗೋ ಬರ್ಸ್ಕೊಬಿಡ್ತೀನಿ ಮನೆಯ. ಹಂಗೆ 15 ಲಕ್ಷ ರೂಪಾಯಿ ಕಾಸು ಎಲ್ಲ ಬರ್ಸ್ಕೊಬಿಡ್ತೀನಿ. ಹಬ್ಬ! ಈಗ ಹುಸಿ ಸಮಾಧಾನ ಆಯ್ತು. ಇದನ್ನ ಮೊದಲೇ ಹೇಳ್ಬೇಕಿತ್ತು ತಾನೇ, ವಾಲೆ ಐತೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನೀನು ಮಕ ಮುಚ್ಚ ಎಷ್ಟು ಟೆನ್ಷನ್ ಕೊಟ್ಬಿಟ್ಟೆ ನೀನಂತೂನು. ಟೆನ್ಷನ್ ಅಲ್ಲ ರೀ, ಒಟ್ಟುರಿತದೆ ಕೊಡೋಕ್ಕೆ ಒಡವೆಯ. ಕಷ್ಟಪಟ್ಟು ಮಾಡಿಸ್ಕೊಂಡಿನಿ. 11,500 ಗ್ರಾಮು. ಆವಾಗ 4,500 ಇದ್ದಾಗ ಮಾಡಿಸ್ಕೊಂಡಿರೋದು. ಈಗ ಯೋಸು ಅಂತ ಆಗೋಗ್ಬಿಟ್ಟೈತೆ ರೇಟು. ಏನು ಮಾಡಬೇಕು ಅಂತಲೇ ನಿಮಗೆ ಗೊತ್ತಾಯ್ತಿಲ್ಲ. ನಂಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ ನನಗಂತೂ. ಏನೋ ಬಿಡಿ, ಅದಕ್ಕೇನೆ ಏನೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಇದು ಮಾಡಣಿ ಅಂತ ಇದು ಮಾಡ್ತಿದ್ದೆ. ಸರಿ ಬಿಡಿ, ಅದೆಲ್ಲ ಯಾಕೆ ಇವಾಗ? ಸರಿ, ನಾನು ವಾಲೆ ಕೊಡ್ತೀನಿ, ತಗೊಂಡೋಗ್ಬಿಟ್ಟು ಮಾರ್ಬಿಟ್ಟು ನಮ್ಮ ಅಮ್ಮನ ಸಾಲವ ತೀರಿಸ್ಬಿಡೋಣ. 15 ಲಕ್ಷ ರೂಪಾಯಿ ಹೆಂಗಿದ್ರು ಸಿಗ್ತದಲ್ಲ. ಅವಾಗ ಬೇಕಾದ್ರೆ ಒಂದು ದೊಡ್ಡ ಸರ ಮಾಡಿಸ್ಕೊತೀನಿ ನಾನು. ಆಹಾ, ನನ್ನ ಹೆಂಡತಿ ಎಷ್ಟು ಬುದ್ಧಿವಂತಿ ಆಗೋಗ್ಬಿಟ್ಟವಳೆ. ಸರಿ ಸರಿ ಆಯ್ತು. ಮತ್ತೆ ನಾನು ಅಂದರೆ ಸುಮ್ಮನೆನೇನ್ರಿ? ನನ್ನ ತಲೆ ಅಂದರೆ ಸುಮ್ಮನೆನಾ? ವಿಶ್ವೇಶ್ವರ ಇನ್ನು ಮೀರಿಸ್ತೀನಿ ನಾನು. ಇಲ್ಲಾರೆ ನಮ್ಮ ಅಮ್ಮನ್ನ ಡೌ ಮಾಡಿಬಿಟ್ಟು ಕರ್ಕೊಂಬಿಟ್ಟು ಬರೋದು ಇಲ್ಲ ಇತ್ತಾ? ನಾನು ಏನು ಅನ್ಕೊಬಿಟ್ಟಿದ್ದೀಗ ನೀನು? ಸರಿ ಸರಿ ಬಾ, ವಾಲೆ ಕೊಡ್ತೀನಿ ನೋಡಿ. 3,500 ರೂಪಾಯಿ ಕೊಟ್ಬಿಟ್ಟು ಉಳ್ದಿರ ಕಾಸ ನೀನು ತಂದ್ಬಿಟ್ಟು ನಂಗೆ ಏನೇ ಕೊಡಬೇಕು. ನೀನು ಕೊಡದೆ ಇನ್ನೇನು ಕಂಡೋರ್ಗೆ ಕೊಡೋಕ್ಕಾಯ್ತದೆ? ನಿನ್ಗೆ ಏನೇ ಕೊಡ್ತೀನಿ ಸುಮ್ಕಿರು. ಹ್ಞೂ, ಸರಿ ಸರಿ ಆಯಿತು. ಹೆಂಗೋ ಖರ್ಚಿಗಾಯ್ತದೆ. ಬನ್ನಿ ಬನ್ನಿ. ಹ್ಞೂ ಸರಿ ಸರಿ ನಡಿಯೇ. ಇದೇ ನನ್ನ ಹೆಂಡತಿ ಚೇರು ಪರು ಹಾಕ್ಬಿಟ್ಟು ಸಿಂಹಾಸನನೇ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟವಳಲ್ಲ. ಸಿಂಹಾಸನ ಹಾಕೊಳ್ಳಿ ಅಂದರೆ ಅವ್ರ ಮನೆ ಕಡೆ ಸಂಬಂಧಿಕರೇ ಬತ್ತಿರ್ತಾರೆ ಅಂತ ಅರ್ಥ. ಅದೇ ನಮ್ಮ ಮನೆ ಕಡೆ ಸಂಬಂಧಿಕರೇನ ಬರ್ತಾರೆ ಅಂದರೆ ಅಯ್ಯಯ್ಯಪ್ಪ, ಚಾಪೆ ಹಾಕಿ ಅಂದ್ರೂ ಮುರಿದೋಗೈತ್ರಿ, ಚಾಪೆನೂ ಇಲ್ಲ ಅಂತೇಳಿ. ಒದ್ದಿ ಒದ್ದಿ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಏನೇ ಬದಿ ಫುಲ್ ಹಾಡುಗಳು. ಓರಿ, ನೀವ್ ಯಾವಾಗ ಬಂದ್ರಿ? ಅಯ್ಯೋ, ನಾಷ್ಟ ಹಾಕೊಡದೆ ಮರ್ತೋಗ್ಬಿಟ್ಟೆ. ಅಯ್ಯಯ್ಯಯ್ಯ, ನೀನು ವಯ್ಯಾರ ನಿನ್ ಸಿಂಗಾರ ನಿನ್ನಿದಕ್ಕೆ ನನಗೆ ಹೇಳ್ತೀಯಲ್ಲೇ ನೀನು ಬಂದು. ಏನ್ಲ ಇದು? ನಿಮ್ಮ ಫ್ಯಾಮಿಲಿಯಿಂದ ಯಾರನ್ನ ಬತ್ತಾವ್ರೋ ಏನು? ಹಾಂ, ಯಾರೋ ಬತ್ತಿರ್ಬೇಕಲ್ಲ. ನಮ್ ಚಿಕ್ಕಮ್ಮನ್ ಮಗ ಬತ್ತಾವನ್ರಿ. ಹೇಳಿದ್ನಲ್ಲ, ಲಂಡನ್ ನಿಂದ ಬತ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬತ್ತಾವನೆ. ಅದಕ್ಕೇನಿಯ ಅವನು ಮೊದ್ಲೇನಿಯ ಪಾರಿನಿಂದ ಬತ್ತವನಲ್ಲ, ಅವನ್ನ ಹೊಸಿ ಸಂದಕ್ ನೋಡ್ಕೊಂಡು ವೆಲ್ಕಮ್ಮು ಎಲ್ಲ ಮಾಡ್ಬೇಕಲ್ಲ. ಅದಕ್ಕೆ ಮಾಡನಿ ಅಂತ ಹೇಳ್ಬಿಟ್ಟು ಚೇರು ಪಾರಿ ಎಲ್ಲ ರೆಡಿ ಮಾಡಿವ್ನಿ. ಪಾಪನ ಮಾಳೆ ಮನೆ ನೋಡ್ಬಿಟ್ಟು ಏನು ಅನ್ಕೋತಾನೋ ಏನೋ. ಅವ್ನು ಗೊಳ್ಳಿ ಅಂದ್ರೆ ಬೋಲಿ ಇಷ್ಟನಂತೇರಿ. ಅದಕ್ಕೇನಿಯ ಇರ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನೇನಿಯ ಎಲ್ಲ ರೆಡಿ ಮಾಡ್ಬಿಟ್ಟು ಮಾಡಿದೀವ್ನಿ. ಅನ್ಕಂಡೆ ಅನ್ಕಂಡೆ ಯಾರೋ ನಿಮ್ಮ ಮನೆ ಕಡೆ ಏನಿಯ ಬತ್ತಾರೆ ಅಂತ. ಇಲ್ಲ ಅಂದಿದ್ರೆ ಇಂಥ ಅತಿಥಿ ಸತ್ಕಾರ ನೀನು ಯಾರಿಗಾನ ಬ್ಯಾರು ಮಾಡ್ತಿದ್ದ ಹೇಳು. ಬಿಡು, ಹೆಂಗೋನು ಲಂಡನ್ನಿಂದ ಬತ್ತಾವನೆ ಅಂತಂದರೆ ಹಾಂ ಪರವಾಗಿಲ್ಲ. ಹೆಂಗೋ ಇನ್ನು ನೀನು ಹಿಡಿಯೋಕ್ಕಾಯ್ತದ ಏನು? ಅವ್ನು ಬತ್ತಾನೆ ಅಂದರೆ ಮರುವ ದಿನ ಸಂದಕ್ಕೆ ಏನೇ ಮಾಡಬೇಕು. ಸರಿ ಹೇಳು, ಏನೇನು ಬೇಕೋ ಸಾಮಾನುಗಳು ಅವು ಇವು ತಂದನ ಮಡಗ್ತೀನಿ. ನಿಮ್ ಜೋಬ ಕಾಸು ಎತ್ಕೊಂಡೋಗಿ ನೆನ್ನೆನೆಯೇ ತಕೊಂಡ್ಬಿಟ್ಟು ಬಂದಿರಿ. ಇಂಥದ್ರಾಗೆಲ್ಲ ಎತ್ತಿದ ಕೈ ಅಲ್ವಾ?
ಬಿಡಿ, ಏನ್ ಮಾಡಕ್ಕಾಗಿಲ್ಲ, ನಮ್ಮ ಸಂಬಂಧಿಕರಲ್ವಾ. ನೋಡಿ, ನೀವು ಹೊಸಿ ಸಂದಕ್ ರೆಡಿ ಆಗಿ ಸರಿನಾ, ನಾನು ಹೊಸಿ ಸಂದಕ್ ರೆಡಿ ಆಗ್ತೀನಿ. ನನ್ಗೆ ತಮ್ಮನೇ ಆಗ್ಬೇಕು. ನೋಡಿ, ಏನ್ ಅನ್ಕೊಳಕಿಲ್ಲ, ಹೇಳ್ರಿ. ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಸುಮ್ಗೇನೆ ಬತ್ತಾಳೆ. ನೋಡೆ, ನೀನು ಏನಾರ ಮಾಡ್ಕ, ಮನೆಗೇನಾರ ಸಾಮಾನು ಬೇಕಾ ತಂದಾಕ್ತೀನಿ, ಇಲ್ಲ ಮನೆಗೇನಾರ ಕಮ್ಮಿ ಆಗೈತಾ ಏಳು ತಂದಾಕ್ತೀನಿ. ಅದು ಬಿಟ್ಬಿಟ್ಟು ನೀನು ಹಂಗಿರು ಹಿಂಗಿರು, ನನ್ನ ತಮ್ಮ ಬತ್ತಾನೆ ಪ್ಯಾಂಟ್ ಶರ್ಟ್ ಹಾಕ, ಇವೆಲ್ಲ ನಂತಾಗ ಮಡಿಕಬೇಡ. ಅವ್ನು ಪಾರಿನಾಗಿದ್ರೆ ಅವ್ನು ಇತ್ತಾನೆ, ನಾನು ಏನ್ಲೇ ಮಾಡಲಿ? ಅವ್ನು ಬತ್ತಾನೆ ಅಂತ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಕೂತ್ಕೊಳ್ಳ? ಬತ್ತಾನಲ್ಲ ನಿನ್ನ ತಮ್ಮ, ಅವನಿಗೆ ಲುಂಗಿ ಉಡಿಸ್ಬಿಡು, ಎಲ್ಲ ಸರೋಯ್ತದೆ, ಸರಿನಾ? ಸುಮ್ಕೆ ನನ್ನ ಪಿರಾಣ ಯಾಕೆ ತೆಗಿತೀಯ? ನೋಡು, ಜಮೀನ್ತ ಕೆಲಸ ಸ್ಯಾನೆ ಐತಿ. ಅಯ್ಯೋ, ಈ ನಡುವೆ ಗಿಣಿಗಳು ಕಾಟ ಏನು ಹುಸಿ ಆಗೈತೆ ಗಿಣಿಗಳು ಕಾಟ. ಯಪ್ಪ ಶಿವನೇ, ಗಿಣಿಗಳು ಕಾಟ ಅಂದ್ರೆ ಸ್ಯಾನೆ ಆಗೋಗ್ಬಿಟ್ಟೈತೆ. ಸರಿ, ನಾನು ಹೋಗ್ಬಿಟ್ಟು ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಿನ್ನ ತಮ್ಮ ಬಂದರೆ ಆರಾಮಾಗಿ ಇರಿಸ್ಕೊಂಡು ಮಾತಾಡಿಸ್ಕೊಂಡು ಎಷ್ಟು ದಿನ ಬೇಕೋ ಅಷ್ಟು ಇರಿಸ್ಕೊಂಡು ನಿಧಾನಕ್ಕೇನೆ ಕಳಿಸು, ಸರಿನಾ? ರೀ, ಪಾಪ ರೀ. ಅವನಿಗೂ ಪಾಪ ಅವ್ನು ಪಾರಿನಾಗಿಂದ ಬಂದವನೇ. ಈಗ ಬಂದು ಮದುವೆ ಮಾಡ್ಕೊಂಡೇನಿ ಅಂತೆ ಪಾರಿನ್ಗೆ ಹೋಗೋದು, ಲಂಡನ್ಗೆ. ನಾವು ಹೊಸಿ ಸಂದಕ್ಕೆ ನೋಡ್ಕೋಬೇಕಲ್ವೇನ್ರಿ? ಸರಿ ಬಿಡಿ, ನೀವೇನು ನೋಡ್ಕೊಬೇಡಿ, ನಾನು ನೋಡ್ಕೊತೀನ ಇಲ್ವಾ? ನೋಡ್ಕ ನೋಡ್ಕ. ಇವ್ರಿಗೆ ಹೊಟ್ಟೆ ಉರಿ. ಇವ್ರ ಸಂಬಂಧಿಕರು ಯಾರು ಫಾರಿನ್ನಾಗಿಲ್ವಲ್ಲ, ಎಲ್ಲ ಇಟ್ಟಾಡ್ಕೊಂಡು ನಮ್ಮನೆಗೆ ಬಂದಿದ್ದವರಲ್ಲ ಇವ್ರ ಸಂಬಂಧಿಕರು. ಅದಕ್ಕೇನಿಯ ಇವ್ ಅಪ್ಪಂಗೆ ನಮ್ಮ ಸಂಬಂಧಿಕರು ಕಂಡ್ರೆ ಆಗಕ್ಕಿಲ್ಲ. ನಮ್ಮ ಸಂಬಂಧಿಕರೆಲ್ಲ ಸ್ಟ್ಯಾಂಡರ್ಡ್ ಆಗವ್ರೆ, ಇವ್ರ ಸಂಬಂಧಿಕರೆಲ್ಲ ಲೋಕಲ್ ಅಲ್ಲ, ಅದಕ್ಕೆ ಇವ್ರಿಗೆ ಆಗಕ್ಕಿಲ್ಲ ಸಹಿಸಕ್ಕೆ. ಅಕ್ಕ, ಅಯ್ಯೋ 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 ಅಯ್ಯೋ, ಎಷ್ಟು ದಿನ ಆಗಿತ್ತಲ್ಲೋ ನೀನು ನೋಡ್ಬಿಟ್ಟು. ಯಪ್ಪ, ಎಂತ ಚಂದ ಕಾಣಿಸ್ತಿದ್ದೀಗಲ್ಲೋ. ಬಾರ ಬಾರ, ಕುಂತ್ಕವ. ಅಕ್ಕ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ಯಾ? ಏ, ನಿನ್ನಷ್ಟೇನ್ ಚೆನ್ನಾಗಿಲ್ಲ ಕಣಪ್ಪ, ನಿನ್ನಷ್ಟು ಹೊಸಿ ಹಂಗೋ ಹಿಂಗೋ ಇವನಿ ಅಷ್ಟೇ ನೀನಿಯ. ಬಾಬಾ, ನಿನ್ಗೋಸ್ಕರ ಅಂತ ನೀನಿಯ ಚೇರಾಕ್ ಇವನಿ, ಕುಂತ್ಕವ. ಓ, ಇವನ್ ಯಾರು? ಅಕ್ಕ, ಇವ್ ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಅಷ್ಟೇ. ಇವನು ಈ ಸಲ ಫಾರಿನಿಗೆ ಬರಬೇಕು, ನನ್ನ ಕರ್ಕೊಂಡೋಗು ಅಂತ ತುಂಬಾನೇ ಪ್ರಯತ್ನ ಪಡ್ತಾವನೆ. ಅವನು ಕರ್ಕೊಂಡೋಗ್ಬೇಕಲ್ವಾ, ಅದಕ್ಕೇನೆ ಓಕೆ ಅಂತ ಹೇಳ್ಬಿಟ್ಟು ನಾನು ಅವನ್ನ ಇಟ್ಕೊಂಡಿದ್ದೀನಿ. ಅವನು ಫಾರಿನಿಗೆ ಬರಬೇಕು ಅನ್ನೋದು ದೊಡ್ಡ ಆಸೆ ಅವನಿಗಂತೂ. ಅಲ್ಲಿ ಬಂದರೆ ಕೆಲಸ ಮಾಡೋಕ್ಕೆ ಏನು ಇಲ್ಲ ಕಣೋ, ನಿನಗೆ ಅಂದ್ರೂ ಕೇಳ್ತಾನೆ ಇಲ್ಲ. ಇಲ್ಲ, ನಾನು ಫಾರಿನಿಗೆ ಬರಬೇಕು, ಫಾರಿನಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಹಠ ಅಂದರೆ ಹಠ. ಓ, ನಿನಗೂ ಫಾರಿನ್ ಚೆನ್ನು ಇರಪ್ಪ, ನಿಂಗೂ ಒಂದು ತಂದ್ಬಿಟ್ಟು ಚೇರ್ ಹಾಕ್ತೀನಿ. ಈಗ ಬ್ಯಾಗ್ ತಗೊಬಿಟ್ಟು ಬರೋದಲ್ವೇನೋ, ಕಾರಾಗೆ ಇಟ್ಬಿಟ್ಟು ಬಂದ ಬ್ಯಾಗ್ ಎಲ್ಲ ನಾನು ಹಾಕುಂಗೆ ಅಂತ ಹೇಳ್ಬಿಟ್ಟು ಡ್ರೆಸ್ಸಸ್ ಎಲ್ಲ ತಗೊಂಡು ಬಂದಿದ್ದೆ. ನಾನೇ ಸುಮ್ಮನೆ ಅದೇ ಬಿಡು, ನೋಡೋಣ ಆಮೇಲೆ ತಗೊಬಿಟ್ಟು ಬರೋಣ ಅಂತೇಳಿ. ಬಿಡು, ಆಮೇಲೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ. ಅಯ್ಯೋ ಅಕ್ಕ, ನಾನು ಹಾಕತ್ತೀನಿ ಬಿಡಿ, ಹಾಕತ್ತೀನಿ ಚೇರ್ನ. ಥ್ಯಾಂಕ್ಸ್ ಅಕ್ಕ. ಲೋ ತಮ್ಮ, ಇರೋ, ನಿನಗೆ ಅಂತ ಹೇಳ್ಬಿಟ್ಟು ಬೂಟ್ಸ್ ಅದೇನೋ ಮಾಡಿತಾರಲ್ಲ, ಅದು ಮರ್ತೇ ಹೋಯ್ತದೆ, ಅದು ಮಾಡಿವ್ನಿ. ಇರು ತಗೊಬಿಟ್ಟು ಬಂದಿವ್ನಿ ಅಂಗಡಿಯಿಂದ, ಮಾಡ್ಕೊಂಬಿಟ್ಟು ಬರ್ತೀನಿ ಇರು. ಅಯ್ಯೋ ಅಕ್ಕ, ಫಾರಿನಲ್ಲೆಲ್ಲ ನೋಡಿ ನೋಡಿ ತಿಂದು ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಬೇಡ ಬೇಡ ಅಂದ್ರೂ ಮತ್ತೆ ನೀನು ಅದನ್ನೇ ಮಾಡ್ತೀಯಾ? ಇಲ್ಲ ಏನಿದ್ರು ಫುಲ್ ನಾಟಿ ಸ್ಟೈಲಾಗಿ ಮಾಡಬೇಕು. ನಾಟಿ ಕೋಳಿ ಸಾರು, ಮುದ್ದೆ, ಬಸ್ಸಾರು ಇಂಥವೇ ತಿನ್ಬೇಕು ನಾನು. ಅಯ್ಯಯ್ಯ, ಹಂಗೆ ಹೇಳಿದ್ರೆ ಎಷ್ಟೊತ್ತಿಗಾಗಲೇ ಮಾಡ್ಬಿಟ್ಟು ಮಾಡೋಗ್ತಿದ್ನಲ್ಲ. ನೀನು ಪಾರಿನಿಂದ ಬತ್ತಿಗಲ್ಲ, ನೀನು ತಿಂತೀವೋ ತಿನ್ನಲ್ವೋ ನಮ್ಮ ಊಟಗಳ ಎಲ್ಲ ಅಂತ ಹೇಳ್ಬಿಟ್ಟು ನಾನಂತೂ ಯೂಟ್ಯೂಬಾಗ ನೋಡಿ 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 ಅದು ಅಂಥದ್ದು ನೂಡಲ್ಸು ಪಾಲ್ಸು ಅದೇನೇನೋ ಮಾಡ್ಬಿಟ್ಟು ಮಾಡಿದ್ವಿ ನಾನಂತೂ. ಅಯ್ಯೋ ಅಕ್ಕ, ಅಲ್ಲೇ ತಿಂದು ಬೇಜಾರು ಹೋಗ್ಬಿಟ್ಟೈತೆ ನನಗಂತೂ. ಇನ್ನ ಹಿಲ್ಟ್ ಬಂದ್ಬಿಟ್ಟು ಅದನ್ನೇ ತಿಂತೀನ? ನೋ 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 ನೋ, ಅದೆಲ್ಲ ಬೇಡ ನನಗೆ. ಅಕ್ಕ, ನನಗೆ ತಂದ್ಕೊಡು, ನಂಗೇನು ಬೇಜಾರಿಲ್ಲ. ಯಾಕಂದ್ರೆ ನಾನು ಫ್ಯೂಚರಾಗೆ ಪಾರಿನ್ಗೆ ಹೋಗೋಣಲ್ವಾ, ಅದಕ್ಕೆ ನೀ ಈಗಲಿಂದನೇ ನಾನು ಎಲ್ಲ ತಿನ್ನೋದು ರೂಢಿ ಮಾಡ್ಕೊತೀನಿ. ಅಲ್ಲಿ ಹೋದ್ಮೇಲೆ ಪಾರಿನ್ ಪುಟ್ಟೆ ತಿನ್ಬೇಕಲ್ಲ. ಅಯ್ಯೋ ಸದ್ಯ ಇವನ್ ಸಿದ್ಧಾರ್ಥ್ ತಿನ್ನಲ್ಲ ಅಂತ ಹೇಳಿದಕ್ಕೆ ನಾನೆಲ್ಲೋ ನಾಯಿಗೆ ಹಾಕ್ಬಿಡ್ಬೇಕಲ್ಲ ಅಂತ ಬೇಜಾರಾಯ್ತು. ಸದ್ಯ ನಾನ್ ಮಾಡಿರೋ ಅಡಿಗೆನ ತಿನ್ನಕ್ಕೆ ನೀನಾದ್ರೂ ಇದೆಯಲ್ಲ. ರಪ್ಪ, ಇರಿ ಕಾಫಿ ಗಿಪಿ ಮಾಡ್ಕೊಬಿಟ್ಟು ಬರ್ತೀನಿ. ಬೂಟ್ಸ್ ಬೇಡ ಅಂತ ಹೇಳಿದ್ರಲ್ಲ, ಇರಿ. ನಿಮ್ಮ ಅಕ್ಕ ಒಂಥರ ಒಳ್ಳೇದು ಕಣ. ಒಂಥರ ಒಳ್ಳೇದು, ಒಂಥರ ಹಂಗೇನೆ ಕಿರಿಕ್ ಪಾರ್ಟಿ. ಸ್ವಲ್ಪ ಹುಷಾರಾಗಿರೋ ಅಷ್ಟೇನೆ. ಸದ್ಯ ನನಗದೇನೋ ಮದುವೆ ಮಾಡ್ತೀನಿ ನೀನು ಬರಲೇಬೇಕು ಅಂತ ಕರೆಸ್ಕೊಂಡವಳೆ. ಅದು ಏನು ಮಾಡ್ತಾಳೋ ಇನ್ನೂ, ಅದು ಎಂಥ ಹುಡುಗಿ ನೋಡೋವಳು, ನನಗಂತೂ ಗೊತ್ತಿಲ್ಲ ಏನು ಮಾಡ್ತಾಳೋ ಏನೋ. ನಿಮ್ಮ ಅಕ್ಕ ಅಂದ್ಮೇಲೆ ಚೆನ್ನಾಗಿರೋ ಹುಡುಗಿನೇ ನೋಡ್ತಾಳೆ, ಸುಮ್ಮನಿರೋ, ತಲೆ ಕೆಡಿಸ್ಕೋಬೇಡ. ನೋಡೋಣ, ಯಾವುದೋ ಒಂದು ಹುಡುಗಿ ನೋಡ್ಬಿಟ್ಟು ಇಕ್ಕವಳಂತೆ, ಸಖತ್ತಾಗವಳಂತೆ ಹುಡುಗಿ ಮಾತ್ರ. ನೀನು ಯಾವಾಗೂ ಹೇಳ್ತಿದ್ದೆ ಹಳ್ಳಿ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು ಅಂತ, ಕೊನೆಗೂ ನಿಜ ಮಾಡ್ಬಿಟ್ಟೆ ಅಲ್ವಾ? ಹಳ್ಳಿ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ಯಾ? ಮತ್ತೆ ಸುಮ್ಮನೆನಾ? ಮದುವೆ ಅಂತ ಮಾಡ್ಕೊಂಡ್ರೆ ಹಳ್ಳಿ ಹುಡುಗಿನೇ ಮಾಡ್ಕೊಂಡು ಮಲ್ಲಿ ಕರ್ಕೊಂಡು ಹೋಗೋದು. ಅಲ್ಲಿರೋ ಹುಡುಗಿಯರ ಆಟೋಗಳನ್ನೆಲ್ಲ ನೋಡಿ ನೋಡಿ ನನಗೆ ಬೇಜಾರಾಗೋಗ್ಬಿಟ್ಟೈತೆ. ಹಳ್ಳಿ ಹುಡುಗಿ ಆದರೆ ತುಂಬ ಒಳ್ಳೆಯವಳಾಗಿರ್ತಾಳಲ್ವಾ? ನೋಡು ಕುಡಿ, ಕಾಪಿನೇ ಮಾಡಿದ್ದೀನಿ. ಅಯ್ಯೋ ಕುಡಿಲ್ಲ, ನೀನು ನಿಂಗೆ ಅದು ಏನು ಇಷ್ಟನೋ ಅದೇ ನಿನಗೆ, ನಂಗೂ ಇಷ್ಟ. ಕುಡಿ, ಸಂದಕ್ಕಿರ್ತದೆ. ಅಕ್ಕ, ನೀನಂತೂ ಅವತ್ತಿಂದ ಇವತ್ತಿನ ತನಕ ಚೇಂಜ್ ಅಂತೂ ಆಗೇ ಇಲ್ಲ ನೀನಂತೂ ಅಲ್ವಾ? ಯಾವಾಗೂ ಒಂದೇ ಥರ ಇರ್ತೀಯ ನೀನಂತೂ. ಇರಬೇಕು, ಬದಲಾಗಕ್ಕಾಯ್ತದ? ಪಾಪ ಇವಾಗ ನೀನು ಊಟ ಬೇಡ ಅಂತ ಹೇಳಿದ್ಯಲ್ಲ, ಮತ್ತು ನಾವು ಮನೆಗೆ ಮಾಡ್ಕೊತೀವಲ್ಲ ಅಂಥದ್ದು ಏನಾರ ಒಂದು ಅಡುಗೆ ಮಾಡ್ಬಿಡ್ತೀನಿ ಬಿಡು. ಸರಿ ಅಕ್ಕ, ನಾನಂತೂ ಹಳ್ಳಿ ಎಲ್ಲ ಓಡಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಾವನ ಜೊತೆ ಹೊಲ್ದತ್ರ ಎಲ್ಲ ಓಡಾಡ್ಕೊಂಡು ಬರಬೇಕು. ಬಾವಂಗೆ ಹೇಳಿ ನಮ್ಮನ್ನೆಲ್ಲ ಫುಲ್ ರೌಂಡ್ಸ್ ಓಡ್ಸೋಕ್ಕೆ. ಅಯ್ಯೋ, ಈ ಸೊತ್ತು ಇಲ್ಲ ಇತ್ತಪ್ಪ, ನಿನ್ನೂ ನೆನೆಸ್ಕೊತಾ ಇತ್ತು. ಯಾವಾಗ ಬರ್ತಾನೋ ಅಂತ ಕಾದು ಈಗ ತಾನೇ ಹೊರಗಡೆ ಹೋಯ್ತು. ಬಂದ್ಮೇಲೆ ನಾನೇನೇ ಹೇಳ್ತೀನಿ ಬಿಡು. ಹಂಗೇನೇನಿಯಾ, ನಿನಗೆ ಅಂತ ಒಂದು ಹುಡುಗಿನ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಮಗಳೇನೇನಿಯಾ, ಭಾಳ ಚಂದ ಕೊಳೆ ಕಣಪ್ಪ. ನೀನಂತೂ ಅವಳೇನಿಯಾ ಮದುವೆ ಮಾಡ್ಕೋಬೇಕು.
ಅಯ್ಯೋ ಅಕ್ಕ, ಇಷ್ಟು ಬೇಗ ಮದುವೆ ಅಂದರೆ ಸ್ವಲ್ಪ ದಿನ ಹೋಗ್ಲಿ. ಆ ಹುಡುಗಿನ ನನಗೆ ನಿಂಗೆ ಹೇಳಿದ್ನಲ್ಲ, ನನಗಂತೂ ಹಳ್ಳಿ ಹುಡುಗಿನೇ ಇರಬೇಕು. ನನಗೆಲ್ಲ ಸೆಟ್ ಆಗಬೇಕು. ಹಾಗೆ ಮಾತ್ರ ಮದುವೆ ಮಾಡ್ಕೊಳ್ಳೋದು. ನೋಡಪ್ಪ, ನಿಮ್ಮಮ್ಮ ಫುಲ್ಲು ಮದುವೆ ಜವಾಬ್ದಾರಿ ನನಗೇನೇ ಏರೋವಳೆ. ಈಗಿತ ಪಾರಿನ ಹೋಗ್ಬೇಕಾ, ನೀನು ಮದುವೆ ಮಾಡ್ಕೊಂಡೇನೇ ಹೋಗ್ಬೇಕಂತೆ. ಅಯ್ಯೋ ಪಾರಿನ್ಗೆ ನೀನು ಹುಡುಗಿನ ಮದುವೆ ಗಿದ್ವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಅನ್ಪದಿ, ನೀನೇ ಯಾವ್ದಾರ ಒಂದು ಒಳ್ಳೆ ಕಡೆ ಹುಡುಗಿನ ನೋಡ್ಬಿಟ್ಟು ನೀನೇ ಸೆಟ್ ಮಾಡು, ಮದುವೆ ನಾವು ಮಾಡ್ತೀವಿ ಅಂತ ಫೋನ್ ಹಾಕಿತ್ತು. ಸರಿ ಆಯಿತು ಅಂತ ಹೇಳಿದೀನಿ ಚಿಕ್ಕಮ್ಮಂಗೆ. ನೀನಂತೂ ನಾನು ತೋರ್ಸೋ ಹುಡುಗಿನೇ ಮದುವೆ ಮಾಡ್ಕೋಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಅಕ್ಕ, ಏನಾರ ಬೈವನ್ನು ಗೆಟುವನ್ನು ಫ್ರೀ ಅಂತ ಏನಾರ ಇದ್ರೆ ನನಗೂ ಒಂದು ಹುಡುಗಿ ನೋಡ್ಬಿಡಕ. ನಮ್ಮ ಮನೆಗಂತೂ ಚೊಪ್ಲಿ ಶೂ ಎಲ್ಲ ಸೌದೋಗ್ಬಿಟ್ಟು ಕಣಕ. ಹುಡುಗಿಯ ಹುಡುಕಿ 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 ಸಾಕಾಗ್ಬಿಟ್ಟೈತೆ. ನೀನು ಒಂದೇ ಒಂದ್ಕಿತ ಮನ್ಸು ಮಾಡ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ನನಗೂ ಒಂದು ಹುಡುಗಿನ ಹುಡುಕೊಟ್ಬಿಟ್ರೆ. ಆ ನನ್ನಿನ್ ಬ್ರೋಕರ್ ಮಾಡ್ಕೊಬಿಟ್ಟಿದ್ದೀರಾ? ನನ್ನ ತಮ್ಮಂಗೆ ಹುಡುಕ್ಬೇಕಷ್ಟೇನಿ ಅಂತ ಹುಡುಕ್ತಿರೋದು. ನೀನು ಬೇಕಾದ್ರೆ ಮದುವೆನ ಮನೆನಾಗೆ ಸಿಗ್ತಾರಲ್ಲ ಹುಡುಗಿಯರು, ಯಾರನ್ನ ಹುಡುಕಣಿವಂತೆ ಬಿಡು. ಅದ್ರಾಗ ಏನೈತೆ? ಸದ್ಯ ಇದಾದ್ರೂ ಆಪ್ಷನ್ ಐತಲ್ಲ. ಅಲ್ಲ ಕಣ, ಪಾರಿನಿಂದ ಬಂದ್ರಲ್ಲ ಇಂಗ್ಲೀಷಾಗ ಟುಸ್ಸು ಪುಸ್ಸು ಅಂತ ಮಾತಾಡ್ತಾರೆ. ಇದು ಯಾಕ್ಲ ನೀನು ಒಳ್ಳೆ ಕನ್ನಡದಾಗ ನಮ್ಮ ಥರ ಮಾತಾಡ್ತಿಗಲ್ಲ? ಅಕ್ಕ, ನಮ್ಮ ಹುಟ್ಟಿನ ಭಾಷೆ ಮರೆಯೋಕ್ಕಾಗುತ್ತಾ ಹೇಳು? ಫಾರಿನಲ್ಲ, ಚಂದ್ರಲೋಕಕ್ಕೆ ಹೋದ್ರೂ ನನಗೆ ಕನ್ನಡ ಅಂದ್ರೇನೆ ಇಷ್ಟ. ಕನ್ನಡನೇ ಮಾತಾಡ್ಬೇಕು ನನಗೆ. ಅಪ್ಪಟ ಕನ್ನಡವಾಗಿರ್ಬೇಕು, ಅದೇ ನನ್ನ ಇಷ್ಟ. ಇದಪ್ಪ ನಮ್ಮ ಕನ್ನಡಿಗರು ಮೆಚ್ಚಬೇಕಾಗಿರೋ ಮಾತು ಅಂದ್ರೆ ಎಲ್ಲ ಒಳ್ಳೇದಾಗ್ತದೆ. ಅಯ್ಯೋ ಇರ್ಲ, ನಿನ್ನ ಆಮೇಕಿಂದ ಹುಡುಗಿನ ಪರಿಚಯ ಮಾಡ್ಸಕ್ಕೆ ಕರ್ಕೊಂಡೋಗ್ತೀನಿ. ಫಸ್ಟ್ ನಿನಗೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಬಸ್ಸಾರು ಮಾಡ್ತೀನಿ ಬಿಡು. ಆಮೇಕಿಂದ ಇವತ್ತು ಸೋಮವಾರ ತಿನ್ನಂಗಿಲ್ಲ ಚಿಕನ್ ಮಟನ್ ಅಲ್ವಾ, ಬಸ್ಸಾರು ಮಾಡ್ತೀನಿ ಇರು. ಸರಿ ಅಕ್ಕ, ಆಯಿತು.